ಹಾಯ್ ಫ್ರೆಂಡ್ಸ್, ಚವಾಸ್ ವ್ಲಾಗ್ನ ಹೊಸ ಒಂದು ವಿಡಿಯೋಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವು ಇವಾಗ ಸುಮಾರು ಗಾಡಿದು ರಿಜಿಸ್ಟ್ರೇಷನ್ ನಂಬರ್ ನೋಡಿರ್ತೀವಿ. KA, TN, KL, AP, TS ಎಲ್ಲ ನೋಡಿರ್ತೀವಿ. ಇದರ ಬಗ್ಗೆ ನಾವು ಕರ್ನಾಟಕದ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಒಂದು ನಂಬರ್ ಪ್ಲೇಟ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟಿಗೆ ನಾವು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟಿಗೆ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಸ್ಟೇಟಿನ ಒಂದು ಕೋಡ್ ಆಗಿರ್ತದೆ KA-TN. ನಾನು ಆವಾಗಲೇ ಹೇಳಿದಾಗೆ KA-TN. ಕರ್ನಾಟಕ ಅಂದರೆ ಕೆ ಬರುತ್ತೆ, ಕೇರಳ ಆದರೆ KL ಬರುತ್ತೆ, ತೆಲಂಗಾಣ ಆದರೆ TS ಬರುತ್ತೆ, ಆಂಧ್ರ ಪ್ರದೇಶ AP ಬರುತ್ತೆ. ಓಕೆ, ಹಾಗೆ ಇರಬೇಕಾದ್ರೆ ನಮ್ಮ ಈ ಕರ್ನಾಟಕದಲ್ಲಿ ಇರುವಂತಹ ಕೋಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟಿಗೆ ಸ್ಟೇಟ್ ಕೋಡ್ ಇರುತ್ತೆ, ಮತ್ತೆ ಬಂದು RTO ಆಫೀಸ್ ಕೋಡ್ ಇರುತ್ತೆ. ಅದರ ನೆಕ್ಸ್ಟಿಗೆ 2 ಡಿಜಿಟ್ ಅಥವಾ 1 ಡಿಜಿಟ್ ಆಲ್ಫಾಬೆಟಿಕ್ ಆಗಿರುವಂಥ ಒಂದು ಯಾವುದಾದ್ರೂ ಒಂದು ಸ್ಪೆಲ್ಲಿಂಗ್ ಇರುತ್ತೆ, ಮತ್ತೆ ಬಂದು 4 ಡಿಜಿಟ್ ನಂಬರ್ ಇರುತ್ತೆ. ಇದರ ಬಗ್ಗೆ ನಾವು ನೋಡಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಫಸ್ಟಿಗೆ ನಾವು ನೋಡೋಣ. KA-21 ಅಂತ ಹೇಳುವಾಗ ಸುಳ್ಯ ಪುತ್ತೂರು ರಿಜಿಸ್ಟ್ರೇಷನ್. KA ಅಂತ ಹೇಳಿದರೆ ಕರ್ನಾಟಕ, 21 19 20 04 05 06 ಆ ಥರ 72 ತನಕ ಹೋಗುವಂತಹ ನಮ್ಮ ಈ ಕರ್ನಾಟಕದಲ್ಲಿ RTO ಆಫೀಸ್ಗಳು ಇರ್ತದೆ. ಓಕೆ, ಅದರ ನೆಕ್ಸ್ಟ್ ಬರುವಂತಹದ್ದು ಒಂದು ಯಾವುದಾದ್ರೂ ಒಂದು ಸ್ಪೆಲ್ಲಿಂಗ್ಸ್ ಆಗಿರುತ್ತೆ. ಈ ಸ್ಪೆಲ್ಲಿಂಗ್ಸನ್ನು ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ, ಎಲ್ಲ ಗಾಡಿಗಳಲ್ಲೂ ಬೇರೆ 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 ಥರ ಇರುವಂಥ ಸ್ಪೆಲ್ಲಿಂಗ್ ಇರುತ್ತೆ. ಇದು ಯಾವ ಥರ ಡಿವೈಡ್ ಮಾಡ್ತಾರೆ, ಈ ಒಂದು ಸ್ಪೆಲ್ಲಿಂಗನ್ನು ಯಾವ ಥರ ಡಿವೈಡ್ ಮಾಡ್ತಾರೆ ಅಂತ ನೋಡಿದರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಗಾಡಿದ ನಂಬರ್ ತಗೊಳ್ಳಿದ್ರೆ KA-21 ಹೇಳುವಾಗ ಕರ್ನಾಟಕದ್ದು 21 ಪುತ್ತೂರು ಸುಳ್ಯ ಈ ರೀಜನಲ್ಲಿ ಯಾವುದಾದ್ರೂ ಒಂದು ಬರುವ RTO ಆಫೀಸಲ್ಲಿರುವಂಥ KA-21. ನೆಕ್ಸ್ಟ್ ಬರುವಂಥದ್ದು Z ಆಗಿರ್ಬೋದು, N ಆಗಿರ್ಬೋದು, A ಆಗಿರ್ಬೋದು, B ಆಗಿರ್ಬೋದು, X ಆಗಿರ್ಬೋದು, Y ಆಗಿರ್ಬೋದು, P ಆಗಿರ್ಬೋದು, T ಆಗಿರ್ಬೋದು, ಏನು ಕೂಡ ಆಗಿರ್ಬೋದು. ಆ ಒಂದು ನಮ್ಮ ಆ ಒಂದು ಸ್ಪೆಲ್ಲಿಂಗ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಫಸ್ಟಿಗೆ ABCD ಈ 4 ಇದು ಆಲ್ಫಾಬೆಟ್ ನಂಬರ್ಗಳು, ಆಲ್ಫಾಬೆಟ್ ಡಿಜಿಟ್ಗಳು. ಇದು ಕೊಟ್ಟಿರುವಂಥದ್ದು ಟ್ಯಾಕ್ಸಿ ಪರ್ಪಸ್ಗೆ ಯೂಸ್ ಮಾಡುವಂತಹದ್ದು. ಎಲ್ಲೋ ಬೋರ್ಡ್ಗಳಿಗೆ ಯಾವುದನ್ನೆಲ್ಲ ಕೊಡ್ತಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಅದನ್ನು ಒಂದು ಸೆಗ್ಮೆಂಟ್ ಆಗಿ ಅಥವಾ ಒಂದು ಸೆಕ್ಷನ್ ಆಗಿ ಮಾಡಿ ಇಟ್ಟಿರ್ತಾರೆ. KA-21A, KA-21B ಆ ಥರ ನೋಡಿದರೆ ನೀವು, ಅದು ಯಾವತ್ತೂ ಕೂಡ ಯಾವುದಾದ್ರು ಒಂದು ಆಟೋ ರಿಕ್ಷಾ ಆಗಿರ್ಬೋದು, ಅಥವಾ ಟ್ಯಾಕ್ಸಿ ಇರುವಂತಹ ಕಾರುಗಳಾಗಿರ್ಬೋದು, ಅಥವಾ ಹೆವಿ ವೆಹಿಕಲ್ಸ್ ಆಗಿರ್ಬೋದು, ಲಾರಿಗಳಾಗಿರಬಹುದು, ಅಥವಾ ಬೇರೆ ಏನಾದರೂ ಪಿಕಪ್ ಆಗಿರಬಹುದು, ಟಿಪ್ಪರ್ ಆಗಿರಬಹುದು, ಗೂಡ್ಸ್ ಲಾರಿಗಳಾಗಿರ್ಬೋದು, ಯಾವುದೇ ರಿಲೇಟೆಡ್ ಆಗಿರುವಂತಹ ಎಲ್ಲೋ ಬೋರ್ಡ್ ಬರುವಂತಹ ನಂಬರ್ಗಳು ಈ ಒಂದು ಇದರಲ್ಲಿ ಬರುತ್ತೆ. ABCD ಈ 4 ಅಂಕ ಇದರಲ್ಲಿ ಸ್ಪೆಲ್ಲಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಬೇಕಂತ ಹೇಳಿದ್ರೆ ಈ ಬರುವಂಥದ್ದು ಅದು 2 ವೀಲರ್ಗೆ. ಇದು ಒಂದು ಸೆಟ್ಟೇ ಇದೆ, ಅದು ನಾನು ನೆಕ್ಸ್ಟ್ ಹೇಳ್ತೀನಿ, ಸುಮಾರಿದೆ. ಆದ ನಂತರ F ಬರುವಂಥದ್ದು KSRTC, BMTC ಮತ್ತು ನಾರ್ತ್ ವೆಸ್ಟ್ RTC. ಈ 4 ನಿಗಮ ಏನೋ ಬರುತ್ತೆ. ಆ 4 ನಿಗಮದ್ದು ಬಸ್ಸಿಗೆ ಯಾವುದೆಲ್ಲ ಟ್ರಾನ್ಸ್ಪೋರ್ಟ್ ಬಸ್ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಗೌರ್ಮೆಂಟ್ ಬಸ್ಸುಗಳಿಗೆ ಸಂಬಂಧಪಟ್ಟಿರುತ್ತದೆ F ಅನ್ನುವಂಥದ್ದು ಕಂಡುಬರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಬೇಕು ಅಂತ ಹೇಳಿದ್ರೆ G ಈಸ್ ಈಕ್ವಲ್ ಟು ಗೌರ್ಮೆಂಟ್ ಆಫೀಸುಗಳಲ್ಲಿ ಗೌರ್ಮೆಂಟಿನ ಮೇಲೆ ಯಾವುದೆಲ್ಲ ಆಫೀಸುಗಳು ಬರುತ್ತೆ, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಬರುತ್ತೆ, ಎಲ್ಲವೂ ಕೂಡ ರಿಜಿಸ್ಟರ್ ಆಗಿರುತ್ತೆ Gಯಲ್ಲಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ ತಹಸೀಲ್ದಾರ್ನ ಗಾಡಿ ನೋಡಿರ್ಬೋದು, ಅಥವಾ ಪೊಲೀಸ್ ಇಲಾಖೆಯ ಜೀಪುಗಳಾಗಿರ್ಬೋದು, ಅಥವಾ ನಗರ ಪಂಚಾಯತ್ ಪಟ್ಟಣ ಪಂಚಾಯತಿನ ಒಂದು ಗಾಡಿಗಳಾಗಿರ್ಬೋದು. ಈ ಎಲ್ಲ ಗಾಡಿಗಳು Gಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. G ಅಂತ ನೋಡಿದ ಕೂಡಲೇ ಈ ಗಾಡಿ ಗೌರ್ಮೆಂಟಿಗೆ ಸಂಬಂಧಪಟ್ಟ ಗಾಡಿ ಅಂತ ನಿಮಗೆ ಈಸಿಯಾಗಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ಬರುವಂಥದ್ದು ನಾವು 4 ವೀಲರಿಗೆ ಹೋಗೋಣ. 4 ವೀಲರ್ ಸ್ಟಾರ್ಟ್ ಆಗುವಂಥದ್ದು MN PZ ಈ 4 ಸೀರೀಸ್ಗಳು 4 ವೀಲರಿಗೆ ಸಂಬಂಧಪಟ್ಟಿರುತ್ತದೆ. 4 ವೀಲರ್ ಅಂದರೆ ಕಾರುಗಳಾಗಿರ್ಬೋದು, ಪ್ರೈವೇಟಾಗಿ ಓಡುವಂತಹ ಎಲ್ಲ 4 ವೀಲರ್ಗಳು ಇಷ್ಟರಲ್ಲಿ ಬರುತ್ತೆ. MN PZ ಈ 4 ಅಕ್ಷರದಲ್ಲಿ ಬರುತ್ತೆ. ಮತ್ತೆ ಉಳಿದಿರುವಂತಹದ್ದು T ಈಸ್ ಈಕ್ವಲ್ ಟು ಟ್ರ್ಯಾಕ್ಟರ್.
ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಟ್ರ್ಯಾಕ್ಟರ್ನ ನಂಬರ್ ನೋಡಿದರೆ ಅದು ಟಿಯಲ್ಲಿ ಇರುತ್ತೆ, ಟಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ KA21T ಅಥವಾ KA01T ಎಲ್ಲ ಬರುವಂಥದ್ದು ಟ್ರ್ಯಾಕ್ಟರ್ಗಳಿಗೆ ಆಗಿರುತ್ತದೆ. ಮತ್ತು ನಮಗೆ ಬಾಕಿ ಇರುವಂಥದ್ದು ಟೂ ವೀಲರ್ಗಳು. ಟೂ ವೀಲರ್ಗಳಲ್ಲಿ ಸುಮಾರು ಸ್ವಲ್ಪ ಇದು ಕೊಟ್ಟಿದ್ದಾರೆ, ಸ್ಪೆಲ್ಲಿಂಗ್ಸ್ ಕೊಟ್ಟಿದ್ದಾರೆ. ಇಯಿಂದ ಸ್ಟಾರ್ಟ್ ಆಗುತ್ತೆ. ಎಫ್ ಇಲ್ಲ, F4 KSRTC, ಜಿ ಇಲ್ಲ, HIJKL, MN ಇಲ್ಲ, P ಇಲ್ಲ, QRSTUV, T ಇಲ್ಲ, UVWXY ಇಷ್ಟು ಟೂ ವೀಲರ್ಗಳಿಗೆ ಕೊಟ್ಟಿರ್ತಾರೆ. ಅಷ್ಟು ನಂಬರ್ಗಳು ಟೂ ವೀಲರ್ಗಳಿಗೆ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಅದಾದ ನಂತರ ನೀವು ಇವಾಗ ನೋಡಬೇಕಾದ್ರೆ ನಿಮಗೆ ಸಿಂಗಲ್ ಸೀರೀಸಲ್ಲಿ ಯಾವುದೇ ನಂಬರ್ಗಳು ಕಂಡು ಬರಲಿಕ್ಕೆ ಚಾನ್ಸಸ್ ಇಲ್ಲ. ಕೆಲವೊಂದು ಕಡೆಗಳಲ್ಲಿ ಮಾತ್ರ ಚಾನ್ಸಸ್ ಇರ್ತದೆ. ಆಲ್ ಓವರ್ ಸ್ಟೇಟಲ್ಲಿ ನೋಡಿದರೆ ಎಲ್ಲೂ ಕೂಡ ಸಿಂಗಲ್ ನಂಬರ್ ಬರೋದಿಲ್ಲ. ಇವಾಗ ನೋಡಿದರೆ ನೀವು KA12MA, KA12MB ಅನ್ನುವಂತಹ ಕಾರುಗಳಲ್ಲಿರುವಂಥ ನಂಬರ್ ಬರುತ್ತೆ. ಅದು ಯಾವ ಥರ ಬಂತು? ಇವಾಗ M ಆಯಿತು, N ಆಯಿತು, P ಆಯಿತು, Z ಆಯಿತು. ಝಡ್ಡಲ್ಲಿ ಎಮ್ಮಿಂದ ಸ್ಟಾರ್ಟ್ ಆಗಬೇಕಾದ್ರೆ ಇವಾಗ ಹೇಳ್ತಿದ್ದೀನಿ ನೋಡಿ. ಈಗ ಒಂದು ಕಾರು KA21Z2587 ಅಂತ ಹೇಳಿ ಕೂಡಲೇ ಇದು ಕಾರದು ಝಡ್ಡಿದ್ದು. ಝಡ್ಡಲ್ಲಿ 2587ನೇ ಕಾರ್ ಆಗಿರ್ತದೆ ಆ ಒಂದು ಗಾಡಿ. ಅದರ ಮುಗ್ದ ನಂತರ ಫಾರ್ ಎಕ್ಸಾಂಪಲ್ KA21Z9999 ಅನ್ನುವಂತಹ ನಂಬರ್ ಬಂದ ಕೂಡಲೇ ಝಡ್ ಸೀರೀಸ್ ಮುಗಿಯುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಎಮ್ಮಿಗೆ ಬಂದು ಎಮ್ಮಲ್ಲಿ ಎ ಅನ್ನುವಂತಹ ಒಂದು ನಂಬರ್ ಹೋಗುತ್ತೆ. KA21MA 0001 ಸ್ಟಾರ್ಟ್ ಆಗಿ MA 99999ನೇ ಗಾಡಿಗೆ ಅದು ಸ್ಟಾಪ್ ಆಗಿ ನೆಕ್ಸ್ಟ್ ಬರುವಂಥದ್ದು MB. ಆ ಥರ ಝಡ್ ತನಕ ಹೋಗುತ್ತೆ. ಎಮ್ ಆದ ಕೂಡಲೇ ಎನ್ ಬರುತ್ತೆ, ಎನ್ನಲ್ಲಿ NA, NB, NC ಆ ಥರ ಹೋಗುತ್ತೆ. ನೆಕ್ಸ್ಟ್ P ಅಲ್ಲಿ ಬರುತ್ತೆ, ನೆಕ್ಸ್ಟ್ ಝಡ್ಡಲ್ಲಿ ಬರುತ್ತೆ. ಅದು ಮುಗ್ದ ನಂತರ ಏನು ಮಾಡ್ತಾರೆ ಅಂತೂ ಗೊತ್ತಿಲ್ಲ. ಅದು ಮುಗಿಯೋಕ್ಕೆ ಇನ್ನೂ ಸುಮಾರು ವರ್ಷಗಳು ತಗೊಳ್ಬಹುದು. ಓಕೆ, ಇಷ್ಟ ಆದ ನಂತರ ಅದೇ ಟೂ ವೀಲರಲ್ಲಿ ಕೂಡ ಸೇಮ್ ಆಗಿರುತ್ತದೆ. ಟೂ ವೀಲರಲ್ಲಿ ಎಕ್ಸ್ ತನಕ ಹೋಗುತ್ತೆ. ಎಕ್ಸ್ ಆದ ಕೂಡಲೇ ನೆಕ್ಸ್ಟ್ ಬರುವಂಥದ್ದು EA, EB, EC, ED ಈ ಥರ ಹೋಗುತ್ತೆ. ಯಾವಾಗ 9999 ಗಾಡಿ ಮುಗಿಯುತ್ತೋ ಅದರ ಸೀರೀಸ್ ನೆಕ್ಸ್ಟಿಗೆ ಜಂಪ್ ಆಗ್ತದೆ. ನಿಮಗೆ ಇವಾಗ ಒಂದು ಡೌಟ್ ಬಂದಿರ್ಬೋದು, ಎಫ್ ಅಂತ ಹೇಳುವಾಗ KSRTC, BMTC ಬಸ್ಸುಗಳು ಮಾತ್ರ ಇರ್ತದಲ್ವ. ಆದರೆ ಬೆಂಗಳೂರಲ್ಲಿ ನೀವು ಕೆಲವೊಂದು ಎಲೆಕ್ಟ್ರಿಕ್ ಗಾಡಿ ನೋಡಿರ್ಬೋದು. AH ಅಥವಾ AI ಅಥವಾ AL ಅನ್ನುವಂಥ ಸುಮಾರು ಗಾಡಿಗಳು ನಮ್ಮ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಕಂಡು ಬರ್ತಾ ಇದೆ. ಅದು ಯಾಕೋಸ್ಕರ ಎಫಲ್ಲಿಲ್ಲ, ಎಫ್ ಸೀರೀಸಲ್ಲಿ ಯಾಕೆ ಇಲ್ಲ ಅಂತ ಕೇಳಿದರೆ, ಅದು ಇವಾಗ ಟೆಸ್ಟ್ ಮಾಡೋಕ್ಕೆ, ಟೆಸ್ಟಿಂಗ್ ಪರ್ಪಸ್ಸಿಗೋಸ್ಕರ ಯಾವುದೋ ಒಂದು ಕಂಪನಿಗೆ ಅದನ್ನು ಕೊಟ್ಟಿದ್ದಾರೆ. ಇವಾಗ ಟೆಸ್ಟ್ ಸಕ್ಸಸ್ ಆಗಿದೆ. ಈ ಒಂದು ಎಲೆಕ್ಟ್ರಿಕ್ ಬಸ್ ಸಿಟಿಗಳಲ್ಲಿ ಓಡಿಸಬಹುದು, ಅದರಲ್ಲಿ ಯೂಸ್ಫುಲ್ ಆಗಿ ತಗೊಳ್ಬಹುದು ಅನ್ನುವಂಥದ್ದು ಸಾಬೀತಾಗಿದೆ. ನೆಕ್ಸ್ಟ್ ಅದನ್ನು ಎಫ್ಗೆ ಕನ್ವರ್ಟ್ ಮಾಡುವಂತಹ ಪಾಸಿಬಿಲಿಟೀಸ್ ಇದೆ. ಓಕೆ, ನೆಕ್ಸ್ಟ್ ಒಂದು ಅದಾದ ಕೂಡಲೇ ನೀವು ಕೆಲವು ಸುಮಾರು ಗಾಡಿಗಳು ಇವಾಗ ಫಾರ್ ಎಕ್ಸಾಂಪಲ್ ಕಾರುಗಳಲ್ಲೆಲ್ಲ ಈ ಯೆಲ್ಲೋ ಬೋರ್ಡ್ಗಳಿರುವಂತಹ ನಂಬರ್ ABCD ಈ ನಂಬರ್ಗಳಲ್ಲಿರುವಂಥದ್ದು ವೈಟ್ ಬೋರ್ಡಲ್ಲಿ ನೋಡಿರ್ತೀರಿ. ಇದು ಹೇಗೆ ಸಾಧ್ಯ? ಇದು ಕೂಡ ಮಾಡ್ಬೋದು. ಇವಾಗ ನೀವು ಫಸ್ಟಿಗೆ ಒಂದು ಗಾಡಿ ರಿಜಿಸ್ಟರ್ ಮಾಡುವಾಗ ಟ್ಯಾಕ್ಸಿ ಪರ್ಪಸ್ಸಿಗೆ ರಿಜಿಸ್ಟರ್ ಮಾಡಿರ್ತೀರಿ. ಅದನ್ನು ನೀವು ನೆಕ್ಸ್ಟ್ ನಿಮ್ಮ ಪ್ರೈವೇಟಿಗೆ ಪರ್ಪಸ್ಸಿಗೆ ಯೂಸ್ ಮಾಡುವಾಗ ಅದೇ ನಂಬರ್ ಇರುತ್ತೆ, ಬಟ್ ಅದು ಟ್ಯಾಕ್ಸಿ ಆಗಿರೋದಿಲ್ಲ. ನಿಮ್ಮ RC ಕಾರ್ಡಲ್ಲಿ ಅಲ್ಲಿ ಚೇಂಜ್ ಆಗಿರುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ನಿಮಗೆ ಡೌಟ್ ಬರುವಂಥದ್ದು, ಇನ್ನೂ ಸುಮಾರು ಗಾಡಿಗಳು ಬಾಕಿ ಇದೆಯಲ್ವಾ. JCB ಬಾಕಿ ಇದೆ, ಕ್ರೇನ್ಗಳು ಬಾಕಿ ಇದೆ, ನಮ್ಮ ರೋಡ್ ರೋಲರ್ ಬಾಕಿ ಇದೆ. ಅದಕ್ಕೆಲ್ಲ ಯಾವುದು ಕೊಡ್ತಾರೆ? JCB ಮತ್ತು ನಮ್ಮ ಕ್ರೇನ್ಗಳು, ರೋಡಲ್ಲಿ ಓಡುವಂತಹ ಕ್ರೇನ್ಗಳು. ಈ ಗಾಡಿಗಳಿಗೆ ಈ ಫೋರ್ ವೀಲರಲ್ಲಿ ಇರುವ ಸೇಮ್ ನಂಬರನ್ನು ಕೊಟ್ಟಿರ್ತಾರೆ, ಸೀರೀಸ್ಗಳನ್ನು ಕೊಟ್ಟಿರ್ತಾರೆ. MNPZ ಇದೇ ಸೀರೀಸ್ಗಳಲ್ಲಿ ನಂಬರನ್ನು ಕೊಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದನ್ನು ಪ್ರೈವೇಟಾಗಿ ಯೂಸ್ ಮಾಡೋ ಕಾರಣ, ಪ್ರೈವೇಟ್ ಅಂದರೆ ಇವಾಗ ನಾವು ಹೈಯರ್ ಮಾಡಿ ಒಂದು JCBಯನ್ನು ಕರ್ಕೊಂಡು ಬಂದು ನಮ್ಮ ಮನೇಲಿ ವರ್ಕ್ ಮಾಡಿಸಿದ್ರು ಕೂಡ ಅದನ್ನು ಪ್ರೈವೇಟ್ ಆಗಿ ಅದನ್ನು ಕನ್ಸಿಡರ್ ಮಾಡಿ ಆ ಒಂದು ಸೆಗ್ಮೆಂಟಿಗೆ, ಆ ಒಂದು ಇದಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ನೆಕ್ಸ್ಟಿಗೆ ನೀವು ನೋಡಿದರೆ ಕೆಲವೊಂದು ಇವಾಗ ಹೊಸ ಒಂದು RTO ಆಫೀಸ್ ಸ್ಟಾರ್ಟ್ ಆಗುತ್ತೆ.
ಇವಾಗ ಸುಳ್ಳೆ ಪುತ್ತೂರು ಕಂಬೈನ್ ಆಗಿದೆ. ಸುಳ್ಳೆ ಪುತ್ತೂರು ಕಂಬೈನ್ ಆಗಿರುವಾಗ ನೆಕ್ಸ್ಟ್ ಸುಳ್ಳೆಕ್ಕೆ ಒಂದು ಆರ್ ಟಿ ಆಫೀಸ್ ಬರಬೇಕು. KA73 75 ಯಾವುದೋ ಒಂದು ಬರುತ್ತೆ ನಂಬರ್. ಆವಾಗ ನೀವು ನೋಡಿರ್ಬೋದು, ಇವಾಗ ರೀಸೆಂಟಾಗಿ KA70 ಗಾಡಿಗಳೇ ನೋಡಿರ್ಬೋದು. ಅಥವಾ ಹಳೆ ಯೆಲ್ಲೋ ಬೋರ್ಡ್ ಇರುವಂತಹ ಆಟೋಗಳಲ್ಲಿ, ಪಿಕಪ್ಗಳಲ್ಲಿ, ಟ್ರಕ್ಗಳಲ್ಲಿ, ಲಾರಿಗಳಲ್ಲಿ ನೋಡಿರ್ತೀರಿ KA21 ಸೀರೀಸ್ ಇಲ್ಲದೆ ಡೈರೆಕ್ಟ್ ನಂಬರ್ ಕೊಟ್ಟಿರ್ತಾರೆ. ಆವಾಗ ಏನಂತ ಹೇಳಿದ್ರೆ ಯೆಲ್ಲೋ ಬೋರ್ಡ್ ಎ ಇಂದ ಸ್ಟಾರ್ಟ್ ಆಗೋ ಕಾರಣ ಅದಕ್ಕಿಂತ ಒಂದು ಸೀರೀಸ್ ಜಾಸ್ತಿ ಮಾಡಲಿಕ್ಕೋಸ್ಕರ ಆವಾಗ ಏನು ಮಾಡ್ತಾರೆ, KA21 ಡೈರೆಕ್ಟ್ 0001 ಆ ನಂಬರಿಂದ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವರಿಗೆ ಇನ್ನೂ 10,000 ಗಾಡಿಗಳನ್ನು ಈ ಮೂಲಕ ಕೂಡ ರಿಜಿಸ್ಟರ್ ಮಾಡಬಹುದು. ಅದೊಂದು ಆಗಿರ್ತದೆ. ಇಷ್ಟೊಂದು ವಿಷಯ ಇದರಲ್ಲಿ ರಿಜಿಸ್ಟ್ರೇಷನಲ್ಲಿ. ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ MNOP ಅನ್ನುವಂಥ ಸೀರೀಸ್ ಯಾವುದೇ ಗಾಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಕನ್ಫ್ಯೂಸ್ ಆಗುವ ಕಾರಣ ಆಗಿರ್ಬೋದು. ಯಾಕೆಂದರೆ 0 ಮತ್ತು O ಸೇಮ್ ನಂಬರಲ್ಲಿ ಬರೋ ಕಾರಣ, ಆ ಕಾರಣದಿಂದಲೂ ಕೂಡ ಅನ್ನುವಂಥದ್ದು ಎಲ್ಲೂ ಯಾವುದೇ ಗಾಡಿಗೂ ಕೂಡ ಕೊಟ್ಟಿರುವುದಿಲ್ಲ. ಓಕೆ, ಇವಾಗ ನಾವು ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ಒಂದು ನಂಬರ್ ಪ್ಲೇಟ್, ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟನ್ನು ಕರೆಕ್ಟಾಗಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಮಗೆ ಯಾವುದೇ ಒಂದು ಗಾಡಿಯನ್ನು ನೋಡಿದ ಕೂಡಲೇ, ನಾವು ರಿಜಿಸ್ಟ್ರೇಷನ್ ನಂಬರ್ ನೋಡಿದ ಕೂಡಲೇ ಇದು ಯಾವ ಗಾಡಿ ಅನ್ನುವಂಥದ್ದು ನಮಗೆ ಅರ್ಥ ಮಾಡಲಿಕ್ಕೆ ಬಹು ಸುಲಭವಾಗಿರ್ತದೆ. ಈಸಿಯೆಸ್ಟ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ KA21WZ ಅನ್ನೋಂಥ ಒಂದು ನಂಬರ್ 9999 ಅಂತ ಒಂದು ನಂಬರ್ ನೋಡಿದ ಕೂಡಲೇ ಓಕೆ ಇದು 2 ವೀಲರ್. KA21Z 2587 ಇದು ನೋಡಿದ ಕೂಡಲೇ ಇದೊಂದು 4 ವೀಲರ್. KA21A 2587 ಇದೊಂದು ಆಟೋವೋ, ರಿಕ್ಷಾವೋ ಅಥವಾ ಎಲ್ಲೋ ಬೋರ್ಡಿಗೆ ಸಂಬಂಧಪಟ್ಟ ಯಾವುದೋ ಒಂದು ಗಾಡಿ ಆಗಿರ್ತದೆ. KSRTCಗಾದರೆ F, ಗೌರ್ಮೆಂಟ್ ಸೆಕ್ಷನ್ಗೆ ಆದರೆ G, ಟ್ರ್ಯಾಕ್ಟರ್ ಆದರೆ T. ಇಷ್ಟೊಂದು ಕೂಡ ಅಷ್ಟು ನೀಟಾಗಿರುವಂಥದ್ದು. ನಾನು ಆಲ್ ಓವರ್ ಇಂಡಿಯಾದಲ್ಲಿ ಸುಮಾರು ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ಗಳನ್ನು ನೋಡಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಆದರೂ ಕೂಡ ಯಾವುದೇ ಸ್ಟೇಟಲ್ಲಿ ಇಷ್ಟು ಒಂದು ಚೆನ್ನಾಗಿ ನಂಬರ್ ಪ್ಲೇಟನ್ನು, ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟನ್ನು ಇಷ್ಟೊಂದು ಚೆನ್ನಾಗಿ ಸೆಗ್ಮೆಂಟ್ ಮಾಡಿರುವಂಥದ್ದು ನಾನು ನೋಡಲಿಲ್ಲ. ಓಕೆ ಗೈಸ್, ಇಷ್ಟೊಂದು ಇನ್ಫಾರ್ಮೇಟಿವ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನಿಸ್ತದೆ. ಇದು ನಿಮಗೆ ಯೂಸ್ಫುಲ್ ಆದರೆ ಖಂಡಿತವಾಗಿಯೂ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೊಸತಾಗಿರಬಹುದು ಅಥವಾ ಇದು ಕೇಳಿಯೂ ಅಥವಾ ನಿಮಗೆ ಸೆಲ್ಫ್ ಆಗಿ ನೋಡಿ ಗೊತ್ತಿರ್ಬೋದು. ಹಾಗಿದ್ದರೂ ಕೂಡ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಲಿಕ್ಕೆ, ಈ ಒಂದು ಇಷ್ಟೊಂದು ಒಳ್ಳೆಯ ಇನ್ಫಾರ್ಮೇಷನನ್ನು ಶೇರ್ ಮಾಡಲಿಕ್ಕೆ ನೀವು ಯಾವತ್ತೂ ಕೂಡ ಮರಿಬೇಡಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.